ರಾಜಕಾರಣಿಗಳು ಅವರ ಉದ್ಯಮ ಜೊತೆ ಯಾರೆಲ್ಲ ಇದ್ದಾರೆ ಸರ್? ಅಲ್ಲ, ಈಗ ರಿಯಲ್ ಎಸ್ಟೇಟ್ ಆಗಿರ್ಬೋದು. ಈಗ ಈಗ ಹ್ಯಾರಿಸ್ ಅವರು ಅವ್ರಿಗೆ ಪಾರ್ಟ್ನರ್ ಅಂತ ಹೇಳ್ತಾರೆ. ಜಾರ್ಜ್ ಅವರ ಕುಟುಂಬ ಇದೆ, ಮತ್ತು ಮಡಿಕೇರಿಯ ಕೆಲವು ರಾಜಕಾರಣಿಗಳು ಇವ್ರ ಜೊತೆ ಟಚಲ್ಲಿ ಇದ್ದರು ಅಂತ ಹೇಳ್ತಾರೆ. ಮತ್ತು ದಕ್ಷಿಣ ಕನ್ನಡದ ಕೆಲವರು ಇದ್ದಾರೆ, ಅವ್ರ ಜೊತೆ ಇದ್ದಾರೆ, ಮಂತ್ರಿಗಳಾಗಿದ್ದವರು ಇದ್ದಾರೆ, ಫಂಡಿಂಗ್ ಮಾಡಿದ್ದಾರೆ ಮಂತ್ರಿಗಳಾಗೋದಕ್ಕೆ. ವೀರಪ್ಪ ಮೊಯ್ಲಿ ಅವರು CM ಆದ ಕಾಲದಿಂದನೂ ಇವರು ಕಾಂಗ್ರೆಸ್ಗೆ ಫಂಡ್ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಎಷ್ಟು ರಾಜಕಾರಣಿಗಳ ಜೊತೆ ಇರ್ತಾರೆ, ನಾನು ಅದನ್ನ ಹೆಸರು ತಗೊಳ್ಬೇಕಾಗಿಲ್ಲ, ಸಾಮಾನ್ಯ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಗೊತ್ತಿರತಕ್ಕಂಥ ವಿಚಾರಗಳಿದು. ಸೊ ಇದೆಲ್ಲ ತನಿಖೆ ಆಗಬೇಕು. ಸುಮಾರು ಎಷ್ಟು ಫಂಡ್ ಅವರೆಲ್ಲ ಅವ್ರ ಜೊತೆ? ಇದು ನಿಮಗೆ ಪೊಲಿಟಿಕಲ್ ಫಂಡಿಂಗ್ ಅನ್ನೋದು ನೀವು ಅಷ್ಟು ಈಸಿ ಫಿಗರ್ಸಲ್ಲಿ ಹೇಳೋಕ್ಕಾಗಲ್ಲ. ನಾನು ಎಷ್ಟೋ 1000 ಕೋಟಿ ಅಂತ ಹೇಳಿದ್ರೆ ಜನ ಕಮೆಂಟಲ್ಲಿ ಇವನೇನು ಇಷ್ಟು ಈಸಿಯಾಗಿ ಕಡಲೆಕಾಯಿ ಬೀಜ ಥರ ಹೇಳ್ತಾನೆ ಅಂತ. ನಿಜವಾಗ್ಲೂ ಪೊಲಿಟಿಕಲ್ ಫಂಡಿಂಗ್ ಹಾಗೆ ಇರುತ್ತೆ. ಒಂದು ಸ್ಟೇಟ್ನ ಎಲೆಕ್ಷನ್ ನಡೆಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ದೊಡ್ಡ ದೊಡ್ಡ ಮಟ್ಟದ ಕೈಗಳಿರ್ತವೆ ಮತ್ತು ದೊಡ್ಡ ದೊಡ್ಡ ಮಟ್ಟದ ಆಪರೇಷನ್ಸ್ಗಳಾಗಿರುತ್ತೆ. ಇದೇನೆಂದರೆ ಸಾಮಾನ್ಯ ವರ್ಗದ ಮತ್ತು ಮಧ್ಯಮ ವರ್ಗದ ಜನರಿಗೆ ಫಸ್ಟ್ ಆಫ್ ಆಲ್ ಇದು ಬೇಕಾಗಿಲ್ಲ, ಇದು ಅರ್ಥನೂ ಆಗಲ್ಲ. ಯಾಕಂದರೆ ನಮ್ಮ ತಲೆ ಮೇಲೆ ಕುಣಿಯುವ ಕಾರ್ಪೊರೇಟ್ ಸೆಕ್ಟರ್ನ ಒಂದಷ್ಟು ಇವಿದಾವಲ್ಲ, ಅವು ನಡೆಸೋ ತಂತ್ರಗಳಿವೆ. ಸರ್, ಸಿನಿಮಾ ಇಂಡಸ್ಟ್ರಿ ಜೊತೆ ಅವರಾಗಿದ್ದ ಒಡನಾಟ, ಯಾಕಂದರೆ ಕನ್ನಡದಲ್ಲಿ ಕ್ರೇಜಿ ಲೋಕ ಮತ್ತು ರಾಧನಗಂಡ ಸಿನಿಮಾಗಳನ್ನ ಮಾಡಿದ್ದಾರೆ. ನಾನು ಕೋಮಲ್ ಸರ್ನ ಮಾತಾಡಿಸ್ತಾ ಇದ್ದೆ, CJ ರಾಯ್ ಬಗ್ಗೆ ಗೊತ್ತಾ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಾ ಇದ್ರು, ಇಲ್ಲ ಅವ್ರು ಯಾವತ್ತೂ ಬಂದೇ ಇಲ್ಲ ಸೆಟ್ಗೆ, ಒಂದು ದಿನನೂ ಬಂದಿಲ್ಲ. ಯಾರೋ ರಿಂಗ್ ರವಿ ಅಂತ ಇದ್ರು, ಅವರು ಅದನ್ನೆಲ್ಲ ನೋಡ್ಕೊಳ್ತಾ ಇದ್ರು ಅಷ್ಟೇ ಅಂತ ಹೇಳ್ಬಿಟ್ಟು. ಅವ್ರಿಗೆ ಸಿನಿಮಾ ಬಗ್ಗೆ ಇದ್ದ ಒಂದಷ್ಟು ಆಸಕ್ತಿ, ಅದರ್ವೈಸ್ ನೀವು ಅವಾಗಲೇ ಹೇಳ್ದಾಗೆ ಜಸ್ಟ್ ಒಂದು ಪೀನಟ್ ಅಷ್ಟೇ ಸಿನಿಮಾ ಅನ್ನೋದು ಅವ್ರಿಗೆ, ಅವರ ಫಂಡ್ನ ಹಾಕೋಕೆ ಅಂತ ಹೇಳಿದ್ರಿ. ಸೊ ಈ ಥರದ್ದು ತುಂಬ ದೊಡ್ಡ ದುಡ್ಡುಗಳನ್ನು ಕೂಡಿಟ್ಕೊಂಡಿರ್ತಾರಲ್ಲ ಅವರು, ಈ ಗೋವರ್ಧನ್ ಮೂರ್ತಿ ಅವರ ಕಾಲದಲ್ಲಿ ಶುರುವಾಯ್ತಿದ್ದು. ಅವರೆಲ್ಲ ಸಿನಿಮಾ ಬಿಸ್ನೆಸ್ಗೆ ಯಾಕೆ ಬರ್ತಾರೆ ಅಂದರೆ, ಇದೆಲ್ಲ ಬಾಂಬೆಲಿ ತುಂಬ ಹಳೇ ಕಾಲದ ಬಿಸ್ನೆಸ್, ಕೇರಳದಲ್ಲಿ ಮಾತಾಡ್ತಿರೋದು ನಾನು. ಅವ್ರಿಗೆ ಬ್ಲ್ಯಾಕ್ನ ವೈಟ್ ಮಾಡಬೇಕಾಗಿರುತ್ತೆ, IT ಬಿಸ್ನೆಸ್ ತೋರಿಸ್ಬೇಕಾಗಿರುತ್ತೆ. 5 ಕೋಟಿ ಸಿನಿಮಾ ಮಾಡಿ 50 ಕೋಟಿ ಅಂತ ತೋರಿಸ್ಬಿಡ್ತಾರೆ. ಅದಕ್ಕೆ ಇದೊಂದು ಜಾಗ. ಅಂಥವರೆಲ್ಲ ಇಲ್ಲಿ ಬಂದ್ಬಿಟ್ಟು ಎಲ್ಲ ಕಲಾವಿದರದು ಎಲ್ಲ ರೆನ್ಯುಮರೇಷನ್ ಎಲ್ಲ ಜಾಸ್ತಿ ಆಗಿ ಇಂಡಸ್ಟ್ರಿ ಬೇರೆ ಹಾಳಾಗುತ್ತೆ, ಅದು ಬೇರೆ ಇದೆ. ಸಹಜವಾಗಿ ಸಿನಿಮಾ ಇನ್ಕ್ಲಿನೇಷನ್ ಬರುತ್ತೆ ಅವ್ರಿಗೆ. ಕೇಣಿ ಅವರಿಗೆ ಸಿನಿಮಾ ಇನ್ಕ್ಲಿನೇಷನ್ ಇದೆ, ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಇವರಿಗೆ ಸಿನಿಮಾ ಇತ್ತು. ಈ ಥರದ ಆಗರ್ಭ ಶ್ರೀಮಂತರುಗಳಿಗೆಲ್ಲ ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆಲ್ಲ ಅಂದರೆ, ನನಗೆ ಗೊತ್ತಿರೋಂಗೆ CJ ರಾಯ್ ಅವರು ಬೇಕಾದಷ್ಟು ತಮಿಳು ಸಿನಿಮಾ, ಯಾಕಂದರೆ ನಾನೇ 1-2 ಸಲ ಭೇಟಿ ಆದಾಗ ದೊಡ್ಡ ದೊಡ್ಡ ಹೀರೋಸ್ಗಳು ಫೋನ್ ಮಾಡ್ತಾಯಿದ್ರು ಅವ್ರಿಗೆ, ತಮಿಳ್ನಾಡಿಂದ, ಕೇರಳದಿಂದ. ಏನು ಸರ್ ಅಂತ ಕೇಳಿದ್ರೆ, ಅಯ್ಯೋ ನಾನು ಅವ್ರ ಸಿನಿಮಾಗೆ ಲಾಸ್ಟ್ ಮೂಮೆಂಟಲ್ಲಿದೆ, ಒಂದು 25 CR ಬೇಕಾಗಿತ್ತು, ನೆನ್ನೆ ಕಳಿಸ್ತೆ ಅನ್ನೋರು. ಸರ್ ಇದೇನು ಸರ್, ಪುರಿ ಮೂಟೆನಲ್ಲಿ ಮಾರ್ಕೆಟಲ್ಲಿ ಪುರಿ ಮೂಟೆ ಕಳಿಸ್ದಂಗೆ ತರಕಾರಿ ಕಳಿಸ್ತೇನೆ ನಂಗೆ ಹೇಳ್ತಿದ್ದೀರಾ? ನಮ್ಮ ಗಮನಕ್ಕದು. ಆಮೇಲೆ ಒಂದ್ಸಲ 50 ಸಿನಿಮಾ ಮಾಡ್ತೀನಿ ಅಂತ ಹೊರಟುಬಿಟ್ಟಿದ್ರು ಈ ಥರ. ಆಮೇಲೆ ವಿಷ್ಣು ಸರ್ ಜೊತೆ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು ಫಸ್ಟ್ ಅವರು, ತುಂಬ ಹಿಂದೆ. ಆಮೇಲೆ ಅವರು ಒಂದು ಸಿನಿಮಾ, ವಿಷ್ಣು ಸರ್ ಹೆಸರು ಒಂದು ಸ್ಕೂಲ್ ಕಟ್ತೀನಿ ಅಂತ ಹೋದರು CJ ರಾಯ್ ಅವರು ವಿಷ್ಣುವರ್ಧನ್ ಸರ್ಗೆ. ಯಾಕಂದರೆ ನಾನು ವಿಷ್ಣು ಸರ್ ಒಡನಾಟದಲ್ಲಿದ್ದಾಗ ನೋಡಿದ್ದು. ಆಮೇಲೆ ಅದು ಆ ಸ್ಕೂಲ್ಗೆ ಅದೇನೋ ಟೆಕ್ನಿಕಲ್ ಇದು ಬಂತು, ಇಲ್ಲ ದೊಡ್ಡ ಮಟ್ಟದಲ್ಲಿ ಮಾಡೋಣ ಸರ್ ಅಂತ ಬಿಟ್ಬಿಟ್ರು. ಇಲ್ಲಾಂದ್ರೆ ವಿಷ್ಣುವರ್ಧನ್ ಅವ್ರ ನೆನಪಿಗೆ ಅವ್ರೊಂದು ಸ್ಕೂಲ್ ಕಟ್ಟ ಕೊಟ್ಟಿದ್ರು ಅವರು. ಈ ಥರದ್ದೆಲ್ಲ ಇರುತ್ತೆ ಇವ್ರಿಗೆ ಏನಂದರೆ, ಇದೆಲ್ಲ ಅಂತಂದರೆ ಒಂದು ಪ್ರವೃತ್ತಿಗಳ ಥರ. ಇದು ಮೂಲ ಬಿಸ್ನೆಸ್ ಆಗೋದಿಲ್ಲ, ಪ್ರವೃತ್ತಿಗಳ ಥರ ಇದನ್ನೆಲ್ಲ ಮಾಡ್ತಾ ಇರ್ತಾರೆ.